ರಾಜ್ಯದಲ್ಲಿ ಮುಂಗಾರಿನ ವರುಣ ಮತ್ತಷ್ಟು ಚುರುಕಾಗಿದೆ. ಮುಂದಿನ 7 ದಿನಗಳ ಕಾಲ ಭಾರೀ ಮಳೆಯ ಸೂಚನೆಯನ್ನ ಇದೀಗ ನೀಡಲಾಗಿದೆ. ಎಲ್ಲೆಲ್ಲಿ ಅಂತ ನೋಡೋದಾದ್ರೆ ಕರಾವಳಿ, ಮಲೆನಾಡು, ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗುವಂತ ಸೂಚನೆಯನ್ನ ಇದೀಗ ಹವಾಮಾನ ಇಲಾಖೆ ನೀಡಿರುವಂತದ್ದು. ಜೂನ್ 28ರವರೆಗೆ ಸಾಕಷ್ಟು ಮಳೆ ಆಗುತ್ತೆ, ಮಳೆ ಸುರಿಯುವಂತ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಇದೀಗ ಮಾಹಿತಿಯನ್ನ ನೀಡಿದೆ. ಹೀಗಾಗಿ ದಕ್ಷಿಣ ಒಳನಾಡಿನಲ್ಲಿ ಜೂನ್ 29 ಮತ್ತು 30ರಂದು ಸಾಕಷ್ಟು ಮಳೆಯಾಗುತ್ತೆ ಅನ್ನುವಂಥದ್ರ ಮಾಹಿತಿಯನ್ನ ಇದೀಗ ಹವಾಮಾನ ಇಲಾಖೆ ನೀಡಿರುವಂಥದ್ದು. ರಾಜ್ಯದಲ್ಲಿ ಒಂದಷ್ಟು ಕಡೆ ಮಳೆನೇ ಇಲ್ಲ ಅಂತ ಜನರು ಪೂಜೆ ಪುನಸ್ಕಾರ ಆಚರಣೆಗಳನ್ನ ಮಾಡ್ತಾ ಇದ್ದಾರೆ. ಮತ್ತೊಂದಷ್ಟು ಕಡೆಗಳಲ್ಲಿ ಇದೀಗ ಮುಂಗಾರು ಸಾಕಷ್ಟು ಚುರುಕಾಗಿದೆ, ಇನ್ನು ಕೂಡ ಮಳೆ ಹೆಚ್ಚಾಗುವಂತ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನ ಕೂಡ ಕೊಟ್ಟಿರುವಂಥದ್ದು. ಹಾಗೆ ಯಾವ್ಯಾವ ದಿನ ಎಷ್ಟು ಮಳೆ ಆಗುತ್ತೆ, ಸಾಕಷ್ಟು ಪ್ರಮಾಣದಲ್ಲಿ ಯಾವತ್ತು ಮಳೆ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಹವಾಮಾನ ಇಲಾಖೆ ಇದೀಗ ಮಾಹಿತಿಯನ್ನ ನೀಡಿದೆ. ಮುಂದಿನ 7 ದಿನಗಳ ಕಾಲ ಭಾರೀ ಮಳೆ ಆಗುವಂತಹ ಸೂಚನೆಯನ್ನ ಇದೀಗ ಹವಾಮಾನ ಇಲಾಖೆ ನೀಡಿರುವಂಥದ್ದು. ಕರಾವಳಿ, ಮಲೆನಾಡು, ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಆಗುತ್ತೆ ಅನ್ನುವಂಥದ್ದು ಇದೀಗ ಗೊತ್ತಾಗ್ತಾ ಇದೆ. ಹೀಗಾಗಿ ಜೂನ್ 28ರವರೆಗೂ ಕೂಡ ಭಾರೀ ಮಳೆ ಸುರಿಯುವಂತ ಎಲ್ಲ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ.